ಸರ್ಕಾರಿ ನ್ಯಾಯ ಬೆಲೆ ಅಂಗಡಿ ಈ ಒಂದು ಅದ್ಭುತವಾಗಿರೋದು ಒಂದು ಟೈಟಲ್ ಇರುವಂತ ಒಂದು ಕನ್ನಡ ಸಿನಿಮಾ. ಒಬ್ಬ ರೆಬಲ್ ಸ್ಟಾರ್ ಅಂಬರೀಷ್ ಅವರು ಹುಟ್ಟಿದೂರಲ್ಲಿ ಪೂರ್ತಿ ಚಿತ್ರೀಕರಣ ಆಗುವುದು ಅಂತ ಹೇಳೋದಕ್ಕೆ ಅತ್ಯಂತ ಖುಷಿ. ಸರ್, ವಿ ಆರ್ ನಾಟ್ ಪರ್ಫೆಕ್ಟ್ ಪೀಪಲ್. ನಮಗೆ ಆಕ್ಟಿಂಗ್ ಮಾಡಕ್ ಬರಲ್ಲ. ರಿಯಲಿಸ್ಟಿಕ್ ಆಗಿ ರಿಯಲ್ ಕ್ಯಾರೆಕ್ಟರ್ಸ್ ಇಟ್ಕೊಂಡು ಮಾಡಿರೋದು ಬಹಳ ಮೆಚ್ಚುಗೆಯ ಅಂಶ. ಕಣ್ಮುಚ್ಕೊಂಡು ಕೇಳಿದ್ರು ಆ ಫೀಲ್ ಕನ್ವೆ ಆಗಬೇಕು. ಅಂದ್ರೆ ಬರೇ ನೋಡಿದ್ರೆ ಅಷ್ಟೇ ಆ ಫೀಲ್ ಕನ್ವೆ ಆಗ್ಬೇಕು. ಇದು ಲಿವ್ ಇನ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದಂತ ಸಿನಿಮಾ. ಪ್ರತಿ ಸಾರಿ ಹೊರಗಡೆ ಬರಬೇಕು ಅಂತಂದಾಗ ಏನೋ ಒಂದು ಕಾಂಪ್ಲಿಕೇಶನ್ ಶುರು ಆಗ್ತಾ ಇರುತ್ತೆ. ನಮಸ್ಕಾರ ವೀಕ್ಷಕರೇ, ಪ್ರತಿ ವಾರವೂ ಚಿತ್ರರಂಗದ ಬಿಸಿ ಬಿಸಿ ಸುದ್ದಿಗಳನ್ನು ನಿಮ್ಮ ಮುಂದೆ ತರುತ್ತಿದ್ದೇವೆ. ಈ ವಾರ ನಾವು ನಿಮ್ಮ ನೆಚ್ಚಿನ ನಟರ ವಿಶೇಷ ಸಂದರ್ಶನಗಳು, ಹೊಸ ಚಿತ್ರಗಳ ಬಿಡುಗಡೆ ಸಮಾರಂಭಗಳು, ಜನಪ್ರಿಯ ಹಾಡುಗಳ ಬಿಡುಗಡೆಗಳು ಹಾಗೂ ಮುಂಬರುವ ಚಿತ್ರಗಳ ಬಗ್ಗೆ ಮಾಹಿತಿಗಳನ್ನು ನೀಡುತ್ತಿದ್ದೇವೆ. ಚಿತ್ರರಂಗದ ಪ್ರತಿ ಕ್ಷಣವನ್ನು ನಿಮ್ಮ ಮನೆಯಂಗಳಕ್ಕೆ ತರುವ ಪ್ರಯತ್ನ ನಮ್ಮದು. I saw original incidents and all in the papers in Tamil Nadu also, all over the India. This kind of crimes and all happen. So this is the lead for me. ಯಾರು ಹೀರೋನಿ ಅಂತ ಬರುವಾಗ ನಮ್ಮ ಶಶಿ ಬಿಗ್ ಬಾಸ್ ಇವ್ರನ್ನ ಡಿಸೈಡ್ ಮಾಡಿ ಅವ್ರನ್ನ ಇದು ಮಾಡ್ಕೊಂಡ್ವಿ. ಆಮೇಲೆ ಮೇಡಮ್ ಇವ್ರನ್ನ ಜಯಶ್ರೀನ ಇದು ತಗೊಂಡು ಮಾಡಿದ್ವಿ. ಕನ್ನಡದಲ್ಲಿ 3ನೇ ಸಿನಿಮಾ ಅಂತ ಅನ್ಬೋದು. ಶುಗರ್ ಫ್ಯಾಕ್ಟ್ರಿಯಲ್ಲಿ ಒಂದು ಕೆಮಿಯೋ ರೋಲ್ ಆಗಿ ಮಾಡಿದ್ದೆ. ಮೆಹಬೂಬಾ ಅನ್ನೋ ಒಂದು ಸಿನಿಮಾ ಲಾಸ್ಟ್ ಇಯರ್ ರಿಲೀಸ್ ಮಾಡಿದ್ವಿ. ಸೊ ಈಗ ಪ್ರೇಮಿಗಳ ಗಮನಕ್ಕೆ ಇದು 3ನೇ ಸಿನಿಮಾ ಆಗಿರುತ್ತೆ. ಸರ್, ಇದರಲ್ಲಿ ನಾನೊಬ್ಬ ಸಾಫ್ಟ್ವೇರ್ ಕೆಲಸ ಮಾಡೋಂಥ ಹುಡುಗ ಆಗಿರ್ತೇನೆ. ಸೊ ವಿ ವಿಲ್ ಬಿ ಒಂದೇ ಮನೆಯಲ್ಲಿ ವಾಸ ಆಗಿರ್ತೀವಿ, ನಾನು ಹೀರೋಯಿನ್ ಆಗಿರಲಿ. ಸೊ ಈ ಜನ್ರೇಷನಲ್ಲಿ ಏನೇನು ನಡೆಯುತ್ತೆ ಅನ್ನೋದ್ರ ಬಗ್ಗೆ ಒಂದು ಬೋಲ್ಡ್ ಲಿವಿಂಗ್ ಟುಗೆದರ್ ಕ್ಯಾರೆಕ್ಟರ್ಗಳಲ್ಲಿದ್ದಾಗ ಏನೆಲ್ಲ ಒಂದು ಮನೆಯಲ್ಲಿ ಇದ್ದಾಗ, ಒಂದು ಲಾಕ್ಡೌನ್ ಆದಾಗ ಹೆಂಗ್ ಸಿಚುವೇಶನ್ಸ್ ಬರ್ತವೆ, ಅವ್ರು ಏನೇನು ಫೇಸ್ ಮಾಡ್ತಾರೆ, ಹೊರಗಡೆ ಬರಬೇಕು ಅಂತಂದಾಗ ಏನು ತೊಂದರೆಗಳಾಗ್ತವೆ, ಪ್ರತಿ ಸಾರಿ ಹೊರಗಡೆ ಬರಬೇಕು ಅಂತಂದಾಗ ಏನೋ ಒಂದು 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 ಕಾಂಪ್ಲಿಕೇಶನ್ ಶುರುವಾಗ್ತಾ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ನಡೆಯುವಂಥ ಪಾತ್ರ ಸರ್ ಇದು. ನನ್ನ ಕ್ಯಾರೆಕ್ಟರ್ ಹೆಸರು ದರ್ಶಿನಿ ಅಂತ, IT ಕೆಲಸ ಮಾಡೋ ಹುಡುಗಿ. ಸೊ ರೀಸೆಂಟ್ ಡೇಸ್ ಅಲ್ಲಿ ಅದೇ ಯಂಗ್ಸ್ಟರ್ಸ್ ಸ್ಟಡೀಸ್ಗೆ ಇರ್ಬೋದು ಅಥವಾ ಕೆಲಸಕ್ಕೆ ಹೊರಗಡೆ ಹೋಗ್ತಾರೆ. ಸೊ ಅಲ್ಲಿ ಅವರ ಮೈಂಡ್ ಡೈವರ್ಟ್ ಆಗ್ತದೆ. ಇದು ಲಿವ್ ಇನ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದಂತ ಸಿನಿಮಾ. ಲಿವ್ ಇನ್ ಅಲ್ಲಿ ಇರ್ಬೇಕಾದ್ರೆ ಅದರ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು ಎಲ್ಲ ಸಿನಿಮಾದಲ್ಲಿ ತೋರಿಸಿದ್ದಾರೆ ಡೈರೆಕ್ಟರ್. ಸೊ ಸಿನಿಮಾ October 17th ರಿಲೀಸ್ ಆಗ್ತದೆ. ಎಲ್ಲರೂ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. When first they told me about the story, it's a very nice concept and a trending one, so I liked about it. And then one more important thing I like about this movie is that the teamwork. So everybody, including the director and the producer, they worked to the details, and a good teamwork basically delivers a good product. That's what I believe in, and that's what I see in this movie. ರಿಯಲಿಸ್ಟಿಕ್ ಆಗಿ ರಿಯಲ್ ಕ್ಯಾರೆಕ್ಟರ್ಸ್ ಇಟ್ಕೊಂಡು ಮಾಡಿರೋದು ಬಹಳ ಮೆಚ್ಚುಗೆಯ ಅಂಶ. ಅದೇ ಎಲ್ಲ ಕಡೆಯೂ ಬಹಳ ದೊಡ್ಡ ಹೆಸರನ್ನು ಪಡೆಯುತ್ತೆ ಅನ್ನೋದು ನನ್ನ ಭಾವನೆ. ಅವರಿಗೆ ಬೇಕಾದದ್ದನ್ನು ನನ್ನನ್ನು ಕೇಳಿ ಮತ್ತೆ ಅದನ್ನು ಪಡ್ಕೊಳ್ತಾ ಇದ್ರು. ಬಹಳ ಸಂತೋಷ ಪಟ್ಟೆ ನಾನು. ಹಾಗಾಗಿ ಇವ್ರ ಜೊತೆಯಲ್ಲಿ ಪಾತ್ರ ಮಾಡಿದ್ದೆ ಒಂದು ಬಹಳ ವಿಶಿಷ್ಟವಾದ ಅನುಭವ ನನಗೆ. ಸ್ವಲ್ಪ ಸಮಾಜ ಸೇವಕಿ ಆಗಿದ್ರಿಂದ ನಾನು ಸಿಕ್ಕಾಪಟ್ಟೆ ಅಷ್ಟೇ ಜಸ್ಟ್ ಮಾತಾಡ್ತೀನಿ ಅಷ್ಟೇ, ಆಕ್ಟಿಂಗ್ ಎಲ್ಲ ಮಾಡಕ್ ಬರ್ತಿರ್ಲಿಲ್ಲ. ಹಂಗೆ ಜಗದೀಶ್ ಸರ್ ನಂಗೊಂದು ಅಪರ್ಚುನಿಟಿ ಕೊಟ್ರು. ಸರಿ, ನಾನು ಅದನ್ನೇ ಹೇಳಿದೆ, ಸರ್ ವಿ ಆರ್ ನಾಟ್ ಪರ್ಫೆಕ್ಟ್ ಪೀಪಲ್. ನಮ್ಗೆ ಆಕ್ಟಿಂಗ್ ಮಾಡಕ್ ಬರಲ್ಲ. ಸೊ ಮತ್ತೆ ನಮ್ಮಿಂದ ನಿಮಗ್ ತೊಂದರೆ ಆಗ್ಬಾರ್ದು ಸರ್ ಅಂತ ಹೇಳುವಾಗ ಜಗದೀಶ್ ಸರ್ ಅದನ್ನ ನಾವು ಮಾಡಿಸ್ಕೊಂತೀವಿ, ನೀವು ಯಾಕೆ ಯೋಚನೆ ಮಾಡ್ತೀವಿ, ನೀವು ಜಸ್ಟ್ ನಮಗೊಂದು ಅವಕಾಶ ಕೊಡಿ, ನಿಮ್ಮ ಹತ್ರ ಮಾಡಿಸೋದಕ್ಕೆ ಅವಕಾಶ ಕೊಡಿ ಅಂತಂದ್ರು. ಆವಾಗ ನಾವು ಅದನ್ನ ಇಂಟ್ರೆಸ್ಟ್ ತಗೊಂಡು ಮಾಡಿದ್ವಿ, ನಾನು ನನ್ನ ಹಸ್ಬೆಂಡ್. ಸರ್, ಆ್ಯಕ್ಚುಲಿ ನಾನು ಗೌರ್ಮೆಂಟ್ ಎಂಪ್ಲಾಯಿ. ಸೊ ನಾನು ಸಾಟರ್ಡೇ ಸಂಡೇಸ್ ಮಾತ್ರ ಫ್ರೀ ಇರ್ತೀನಿ. ಸೊ ಅಂದರೆ ಹೆಂಗೆ ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ಅದೇ ಆ್ಯಕ್ಟಿಂಗ್ ನಮಗೂ ಏನೂ ಗೊತ್ತಿಲ್ಲ, ಝೀರೋ. ಸೊ ಹಂಗಾಗಿ ಹೆಂಗೆ ಇದು ಮಾಡೋದು ಅಂತ ಯೋಚನೆ ಮಾಡಿದ್ವಿ. ಬಟ್ ಅವರು ಪಾಸಿಟಿವ್ ಆಗಿ ಅವರು ಹೇಳಿದರು, ಇಲ್ಲ ನೀವು ಮಾಡ್ಬೋದು, ಏನು ತೊಂದರೆ ಇಲ್ಲ, ನಾವೆಲ್ಲ
ನಿಮ್ಮಿಂದ ತೆಗೆಸ್ತೀವಿ ಆ್ಯಕ್ಟಿಂಗ್ನ, ನೀವು ಅದ್ರ ಬಗ್ಗೆ ವರಿ ಮಾಡಬೇಡಿ ಅಂತ ಹೇಳಿದರು. ಸೊ ನಾವು ಅದನ್ನು ತಕ್ಕ ಮಟ್ಟಿಗೆ ಇದು ಮಾಡಿದ್ದೀವಿ. ಇದು ಇನ್ನೂ ಮಜಾ ಬರೋದು ಯಾವಾಗಂದ್ರೆ ಈ ಮೂವಿನೇ ನೋಡಬಾರ್ದು, ಸುಮ್ಮನೆ ಸೌಂಡ್ ಕೇಳ್ಕೊಂಡಿದ್ರೆ ಅದರಲ್ಲಿ ಬರೋ ಮಜಾನೇ ಬೇರೆ. ಯಾಕಂದ್ರೆ ಫಸ್ಟ್ ಟೈಮ್ ನಾನು ಜಗದೀಶ್ ಕಳಿಸಿದಾಗ ಈ ವಿಡಿಯೋ ನಾನು ಕಾರ್ ಡ್ರೈವ್ ಮಾಡ್ತಿದ್ದೆ, ನಾನು ಸುಮ್ಮನೆ ಆಗ ಸ್ಟೋರಿ ಕೇಳ್ಕೊಂಡು ಹೋಗ್ತಿದ್ದೆ. ಸೊ ಎಲ್ಲೂ ನಮಗೆ ಒಂದು ಕಾಣದ ವ್ಯಕ್ತಿಗಳು ಆಕ್ಟಿಂಗ್ ಮಾಡಿದಾರೆ ಅಂತ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಒಂದು ಫೀಲ್ ಬರುತ್ತೆ ಇದರಲ್ಲಿ. ಹ್ಯಾಟ್ಸ್ ಆಫ್ ಟು ಜಗದೀಶ್, ಎಲ್ಲ ಎಂಟೈರ್ ಕ್ರೂ ಟೀಮ್ಗೆ. ಒಂದು ಶಾರ್ಟ್ ಫಿಲ್ಮ್ ಇದೆ. ಆ ಶಾರ್ಟ್ ಫಿಲ್ಮ್ ಯಾವ ಥರ ಇರಬೇಕಂದ್ರೆ ಕಣ್ಮುಚ್ಕೊಂಡು ಕೇಳಿದ್ರು ಆ ಫೀಲ್ ಕನ್ವೆ ಆಗಬೇಕು. ಅಂದರೆ ಬರೀ ನೋಡಿದ್ರೆ ಅಷ್ಟೇ ಆ ಫೀಲ್ ಕನ್ವೆ ಆಗಬಾರ್ದು, ಕಣ್ಮುಚ್ಕೊಂಡು ನೋಡಿದ್ರು ಸಹ ಆ ಫೀಲ್ ಕನ್ವೆ ಆಗಬೇಕು. ಇದರಲ್ಲಿ ಬಂದಿರೋ ಒಂದೊಂದು ಸೌಂಡು ಸಹ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದು ಏನಂದರೆ, ಸರ್ ಹತ್ರ ಇಷ್ಟ ಆಗಿರೋ ಒಂದು ವಿಷಯ ಏನಂದರೆ ಆ ಸೀನ್ ನ್ಯಾರೇಷನ್ ಅಷ್ಟು ಚೆನ್ನಾಗಿ ಮಾಡ್ತಾರೆ. ಪ್ರತಿಯೊಬ್ಬ ನಿರ್ಮಾಪಕರು ನಿರ್ದೇಶಕರು ಹೇಳೋ ಮಾತು ಅಂದರೆ ನಮ್ಮದು ಭಾರಿ ಒಳ್ಳೆ ಸಿನಿಮಾ ಅಂತ ಪ್ರತಿಯೊಬ್ಬರು ಹೇಳೋದು ಅಷ್ಟೇ, ನಮ್ದು ಕೆಟ್ಟ ಸಿನಿಮಾ ಅಂತ ಯಾರು ಹೇಳಲ್ಲ. ಹಾಗಾಗಿ ನಾನು ಇದರಲ್ಲಿ ಒಂದು ಪಾತ್ರ ಮಾಡಿದ್ದೀನಿ. ಅಂಬರೀಷ್ ಹುಟ್ಟಿದವರು ದೊಡ್ಡ ಸಿರಿಕೆರೆ ಮಂಡ್ಯದ ಗಂಡು, ಸ್ವಾಭಿಮಾನಿ ಮಂಡ್ಯದ ಗಂಡು ಅಂದರೆ ಒಬ್ಬ ರೆಬಲ್ ಸ್ಟಾರ್ ಅಂಬರೀಷ್ ಅವರು ಹುಟ್ಟಿದೂರಲ್ಲೇ ಪೂರ್ತಿ ಚಿತ್ರೀಕರಣ ಆಗುದು ಅಂತ ಹೇಳೋದಕ್ಕೆ ಅತ್ಯಂತ ಖುಷಿ ಮತ್ತು ಹೆಮ್ಮೆ ಅನ್ಸುತ್ತೆ. ಈ ಒಂದು ಪಿಕ್ಚರ್ ಚೆನ್ನಾಗಿ ಯಶಸ್ವಿಯಾಗಿ ನಡೀಲಿ. ರಾಗಿಣಿ ಅವರು ಹೀರೋಯಿನ್ ಆಗಿ, ನಮ್ಮ ಕುಮಾರ್ ಬಂಗಾರಪ್ಪನವರು ಹೀರೋ ಆಗಿ, ನಮ್ದೆಲ್ಲ ಬಂದು ಸೈಡಲ್ಲಿ ಬಂದು ಹೋಯ್ತೀವಿ. ಬೆಳಕು ಬಹಳಷ್ಟು ಜ್ಯೋತಿಗಳನ್ನ ಬೆಳೆಸಂತ ಶಕ್ತಿ ಸಿಗುತ್ತೆ. ಶೂ ಮತ್ತು ಶೋವನ್ನು ನೋಡಿದೀವಿ ಮೊನ್ನೆ ಎಲ್ಲ. ಸಣ್ಣ ಯಾರು ಗೊತ್ತೇ ತಿಳಿದೇ ಇರ್ತಕ್ಕಂಥ ಆರ್ಟಿಸ್ಟ್ಗಳು ದೊಡ್ಡ ಸಿನಿಮಾಗಳ ಸರಿಸಾಟಿಯಾಗಿ ಹೋಗಿರ್ತಕ್ಕಂಥ ಸರ್ಕಾರಿ ನ್ಯಾಯ ಬೆಲೆ ಅಂಗಡಿ ಈ ಒಂದು ಅದ್ಭುತವಾಗಿರೋದು ಒಂದು ಟೈಟಲ್ ಇರುವಂತ ಒಂದು ಕನ್ನಡ ಸಿನಿಮಾ. ಇದ್ರ ಹಿಂದೆ ತುಂಬಾನೇ ಒಂದು ಅದ್ಭುತವಾಗಿರೋದು ಸ್ಟೋರಿ ಇದೆ. ಕಟ್ಟ ಕಡೆಯ ವ್ಯಕ್ತಿನೂ ಕೂಡ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂತ ಅಂದ್ರೆ ಅರ್ಥ ಆಗತ್ತೆ. ಹಾಗಾಗಿ ಇದು ಬಹಳ ಪ್ರಮುಖವಾದಂಥ ವಿಚಾರ. ಹಾಗಾಗಿ ಇದನ್ನ ಈ ಒಂದು ಕಥಾವಸ್ತುವಾಗಿ ತಗೊಂಡು ಈ ಸಿನಿಮಾ ನಾವು ಮಾಡಿರ್ತಕ್ಕಂಥದ್ದು ಬಹಳ ಅತ್ಯಂತ ಸಂತೋಷಕರವಾದಂಥ ವಿಚಾರ. ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಪ್ರತಿ ಹಳ್ಳಿಲೂ ಸಹ ನ್ಯಾಯಬೆಲೆ ಅಂಗಡಿ ಬಗ್ಗೆ ನ್ಯಾಯಬೆಲೆ ಅಂಗಡಿ ಅಂತಾರೆ, ಅನ್ಯಾಯಬೆಲೆ ಅಂಗಡಿ ಅಂತಾರೆ. ಸ್ವಾಭಾವಿಕವಾಗಿ ಇದನ್ನು ನ್ಯಾಯಬೆಲೆ ಅಂಗಡಿ ತೋರಿಸೋದಕ್ಕೆ ತಾವು ಶ್ರಮ ಪಟ್ಟಿದ್ದೀರಿ ಅಂತ ನಾನು ಬಯಸ್ತೇನೆ. ಹೊರಗಡೆ ಬ್ಯಾನರ್ಗೆ ಮೊದಲನೇ ಕತೆ ಇದು. ಸೊ ಈ ವರ್ಷ ಇದ್ರ ಜೊತೆ ಇನ್ನೊಂದು ಕತೆ ನಾನು ಹೊರಗಡೆ ಬ್ಯಾನರ್ ಕೊಟ್ಟಿರೋಂಥ ಒಂದು ಅದೃಷ್ಟ ನನಗೆ ಈ ವರ್ಷ ಓದಿ ಬಂದಿದೆ. ಅದು ಸಾಕಷ್ಟು ಯಶಸ್ವಿಯಾಗಿ ಆಗಲಿ ಅಂತ ಹೇಳಿ ನಿಮ್ಮೆಲ್ಲರ ಹಾರೈಕೆ ನನ್ನ ಮೇಲೆ ಇರಲಿ ಅಂತ ಹೇಳಿ ಕೇಳ್ಕೊತೀನಿ. ನಮಸ್ಕಾರ. ಜೊತೆಲಿ ನಾನು ಕನಸಿತ್ತು ಶಿವರಾಮಗೌಡರು ಯಾವ ತರ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಆದ್ರೆ ಕೊನೆ ಆಸೆ ಈ ಫಿಲಂನೆಲ್ಲ ನೆರವೇರ್ತದ ಅಂತ ಅಂದ್ಬಿಟ್ಟು ನನಗೆ ತುಂಬಾ ಖುಷಿ ಆಗ್ತದೆ. ಈ ಸಿನಿಮಾ ಕಷ್ಟಪಟ್ಟು ಮಾಡಿದೀವಿ ಎಲ್ಲ. ಸೊ ಎಲ್ಲ ಕೃಷ್ಣಪ್ಪ ಅವರಾಗಲಿ, ಸರ್ ಆಗಲಿ, ಕುಮಾರ್ ಸರ್ ಆಗಲಿ, ಎಲ್ಲರೂ ಚೆನ್ನಾಗಿ ಕೋಪರೇಟ್ ಮಾಡಿದ್ದಕ್ಕೆ ಈ ಸಿನಿಮಾ ಚೆನ್ನಾಗಿ ಬಂದಿದೆ. ಆಲ್ಮೋಸ್ಟ್ ಡಬ್ಬಿಂಗ್ ಹಂತದಲ್ಲಿದೆ. ಸೊ ಎಲ್ಲ ಮುಗಿಸಿ ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಮಾತಾಡ್ತೀನಿ. ಇದು ನಮ್ಮ ಮೊದಲ ಚಿತ್ರ. ಸೊ ನಿಮ್ದು ಎಲ್ಲರದ್ದು ಸಪೋರ್ಟ್ ಕೊಡಿ ಬೇಕು ನಮಗೆ. ಸಿನಿಮಾದಲ್ಲಿ ನಿರ್ದೇಶಕರಾಗಿ ರಾಮಮೂರ್ತಿ ಸರ್ ತುಂಬಾ ಚೆನ್ನಾಗಿ ಕಥೆಯನ್ನು ಬರೆದಿದ್ದಾರೆ. ನಮ್ಮ ಪುಣ್ಯ ಅವರು ನಮಗೆ ಚಿತ್ರ ಬರೆಯೋದಕ್ಕೆ ಸಿಕ್ಕಿರೋದು. ಮತ್ತೆ ಮುಖ್ಯ ಪಾತ್ರಗಳಾಗಿ ಕುಮಾರ್ ಬಂಗಾರಪ್ಪ ಸರ್, ರಾಗಿಣಿ ಮೇಡಮ್ ಅವ್ರು ಮಾಡಿರೋದು ನಮ್ಗೆ ಇನ್ನೂ ಹೆಚ್ಚಿನ ಶಕ್ತಿ ಸಿಕ್ಕಿದೆ. ಎಲ್ಲ ಶೂಟಿಂಗ್ ಆದ್ಮೇಲೆ ಹೇಳ್ತಾ ಇದ್ದಾರೆ ನಮ್ಗೆ ಶಿವರಾಮೇಗೌಡರು ಇದ್ರ ಬಗ್ಗೆ ನಮ್ಮನ್ನು ಸೇರಿಸಬಹುದಾಗಿತ್ತಲ್ಲ ಅಂತ ಅನಿಸ್ತಾ ಇದೆ. 30-40 ವರ್ಷದಿಂದ ರಾಜಕಾರಣದಲ್ಲಿದ್ದು ಅವ್ರಿಗೂ ಚಲನಚಿತ್ರದಲ್ಲಿ ಪಾತ್ರ ಮಾಡಬೇಕು ಅಂತ ಒಂದು ಬಹಳ ಆಸೆ ಇತ್ತು. ಅದು ಬಾಮಣ್ಣ ಮತ್ತು ಅವ್ರ ಇಡೀ ತಂಡದಿಂದ ಅವ್ರಿಗೆ ಒಲಿದು ಬಂದಿದೆ. ಅವ್ರಿಗೆ ಒಳ್ಳೇದಾಗ್ಲಿ, ಅವರು ಖುಷಿಯಾಗಿದ್ದಾರೆ. ಒಟ್ಟಲ್ಲಿ ಪಾತ್ರ ಮಾಡಿ ಅವ್ರು ಖುಷಿಯಾಗಿದ್ದಾರೆ. ಅವ್ರ ಖುಷಿ ನೋಡ್ಲಿಕ್ಕೆ ಮಗನಾಗಿ ನಾನು ಖುಷಿ ಪಡ್ತೀನಿ. We love to announce to take Harshi as a main lead for a movie women oriented and under the banner of Amrita Cinecraft and direction by Mr. Bhatt. So congratulations Harshi, congratulations movie. And
along with Cookie in the movie. ಸಿನಿಮಾ ಪ್ರೀತಿ ಸಿನಿಮಾದವರು ಎಲ್ಲರೂ ಸೇರ್ಕೊಂಡಿದ್ದೀವಿ. ವಿಜಯ್ ಸರ್ಗೆ, ಅಮೃತ ಮೇಡಮ್ಗೆ, ನಿಮಗೆ, ನಿಮ್ಮ ಇಡೀ ಕುಟುಂಬಕ್ಕೆ ಒಳ್ಳೆಯದಾಗಲಿ. ಈ ಸಿನಿಮಾ ಮತ್ತೊಂದು ಸಿನಿಮಾ ಎಲ್ಲದೂ ಯಶಸ್ಸಿನತ್ತ ಸಾಗಲಿ. ವ್ಯಕ್ತಿಗಳ